IISR ಅಲ್ಲಿ ಬಂದಿದ್ದೀವಿ. ಅಲ್ಲಿ ಏನಂತಾರೆ ಪೆಪ್ಪರ್ ಬಗ್ಗೆ, ಕಾರ್ಡಮಮ್ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾರೆ. ಮತ್ತು ನಮ್ಮ ಜೊತೆ ಯಾರಿದ್ದಾರೆ ಅಂತ ತೋರಿಸ್ತೀನಿ. ಅಂಕೇಗೌಡರು ಸರ್ ಇದ್ದಾರೆ ಸರ್. ಹಾಯ್ ಸರ್, ಚೆನ್ನಾಗಿದ್ದೀರಾ ಸರ್? ಅವ್ ಲಾಂಗ್ ಟೈಮ್ ಮೀಟ್ ಆಗ್ತಿರೋದು ನಾವು ತೊಗೊಳ್ಳೋಣ ಅಂತ. ಸರ್ ಎಷ್ಟು ವೆರೈಟಿ ಇದೆ ಸರ್ ಇಲ್ಲಿ? ನಮ್ಮಲ್ಲಿ ಒಂದು 10ರಿಂದ 15 ವೆರೈಟಿಗಳನ್ನು ಇಟ್ಕೊಂಡಿದ್ದೇವೆ. ನಮ್ಮ ಆಫೀಸ್ಗೆ ಯಾರೇ ಬಂದ್ರು ಬರಿಗೈ ಕಳ್ಸಲ್ಲ, ಇರೋ ಗಿಡಗಳನ್ನ ಕೊಡ್ತಾ ಇದ್ದೇವೆ. ಇವಾಗ ಸರ್ಪೆಂಟೈನ್ ಮೆಥಡ್ ಅಲ್ಲಿ ಹೆಂಗ್ ಕಟ್ಟಿಂಗ್ಸ್ ಮಾಡೋದಂದ್ರೆ, ಟಿಪ್ ಇಂದ ಅಂದ್ರೆ ಸ್ಟಾರ್ಟಿಂಗ್ ಇಂದ 7 to 8 ಬ್ಯಾಗ್ಸ್ ನಾವು ಬಿಡಬೇಕು. ಹಿಂದೆಯಿಂದ ಬ್ಯಾಗು ಸಿಂಗಲ್ ನೋಟ್ ಕಟ್ಟಿಂಗ್ಸ್ ಮಾಡ್ತೀವಿ. ಇದು ಇವಾಗ ಹಿಂಗ್ ಕಟ್ಟಿಂಗ್ಸ್ ಮಾಡಿರ್ತೀವಿ. ರೂಟಿಂಗ್ 100% ಡೆವಲಪ್ ಆಗಿರುತ್ತೆ. IISR ಚಂದ್ರ ಅನ್ನೋವಂಥದ್ದು ಈಗ ಮೋಸ್ಟ್ಲಿ ಎಲ್ರಿಗೂ ಗೊತ್ತಿರೋ ಹಾಗೆ ರೈತರಿಗೆಲ್ಲ ಇಟ್ ಈಸ್ ಎ ನ್ಯೂಲಿ ರಿಲೀಸ್ಡ್ ಹೈಬ್ರಿಡ್. ನೀವು ಇಲ್ಲಿ ನೋಡ್ಬೋದು, ಒಂದು ಬುಷ್ ಪೇಪರಲ್ಲೇ ಆಲ್ಮೋಸ್ಟ್ ನಮಗೆ ಲಾಸ್ಟ್ ಇಯರು ಕೂಡ ಇದರಲ್ಲಿ ಒಂದು 700ರಿಂದ 800 ಗ್ರಾಮ್ ಹಾರ್ವೆಸ್ಟ್ ಮಾಡಿದ್ದೆ ಫ್ರೆಶು. ಈ ಇಯರ್ ಎಲ್ಲ ಒಂದು kg ಅಷ್ಟು ಸಿಗುತ್ತೆ ಇದರಲ್ಲಿ. ನರ್ಸರಿಲೆಲ್ಲ ಮಾಮೂಲಿ ಗಿಡಗಳು ವಾರಕ್ಕೆ 1 ಬಂದರೆ ಸರ್ಪೆಂಟೈನ್ ಮೆಥಡಲ್ಲಿ ಇದು 2 ವಾರಕ್ಕೆ 3 ಬರುವಂಥ. ಓಕೆ, ಹೆಲೋ. ಇವಾಗ ನಾವು ಎಲ್ಲಿಗೆ ಅಂತಾರೆ ಅಪ್ಪಂಗಾಲಕ್ಕೆ ಬಂದಿದ್ದೀವಿ. ಅಪ್ಪಂಗಾಲ IISR ಅಲ್ಲಿ ಬಂದಿದ್ದೀವಿ. ಅಲ್ಲಿ ಏನಂತಾರೆ ಪೆಪ್ಪರ್ ಬಗ್ಗೆ, ಕಾರ್ಡಮಮ್ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾರೆ. ಮತ್ತು ನಮ್ಮ ಜೊತೆ ಯಾರಿದ್ದಾರೆ ಅಂತ ತೋರಿಸ್ತೀನಿ. ಅಂಕೇಗೌಡರು ಸರ್ ಇದ್ದಾರೆ ಸರ್. ಹಾಯ್ ಸರ್, ಚೆನ್ನಾಗಿದ್ದೀರಾ ಸರ್? ಅವ್ ಲಾಂಗ್ ಟೈಮ್ ಮೀಟ್ ಆಗ್ತಿರೋದು ನಾವು. ಹೌದು. ಮತ್ತು ಕೃಷ್ಣಣ್ಣ ಇದ್ದಾರೆ ನಮ್ಮ ಜೊತೆಗೆ. ನಮಸ್ಕಾರ ಅಣ್ಣ. ನಾವು ಇಲ್ಲಿ ಕೂರ್ಗಿಗೆ ಬಂದಿದ್ವಿ. ಹಂಗೆ ಬಂದಾಗ ಇಲ್ಲಿಗೆ ಹೋಗಿ ವಿಸಿಟ್ ಮಾಡೋಣ ಅಂತ. ಯಾಕೆ ಅಂತ ನಾವು ಎಲ್ಲಿಗೆ ಹೋದಾಗ ನಮ್ಗೇನು ಕಲಿಯೋಕ್ಕೆ ಸಿಕ್ಕುತ್ತೆ ಅಲ್ಲಿ ಹೋಗಿ ವಿಸಿಟ್ ಮಾಡ್ತಾನೆ ಇರ್ತೀವಿ ನಾವು. ಅದಕ್ಕೆ ಬಂದಷ್ಟು ಇಲ್ಲಿ ನೋಡಿದ್ವಿ, ಇಲ್ಲೆಲ್ಲ ಮೆಣಸೆಲ್ಲ ಬೆಳೆದಿದ್ದಾರೆ. ಅದಕ್ಕೆ ಸರ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ತೊಗೊಳ್ಳೋಣ ಅಂತ. ಸರ್ ಎಷ್ಟು ವೆರೈಟಿ ಇದೆ ಸರ್ ಇಲ್ಲಿ? ನಮ್ಮಲ್ಲಿ ಒಂದು 10ರಿಂದ 15 ವೆರೈಟಿಗಳನ್ನು ಇಟ್ಕೊಂಡಿದ್ದೇವೆ. ಹೌದು. ಅದರಲ್ಲಿ 2 ವೆರೈಟಿಗಳನ್ನು ನಾವು ಗಿಡ ಮಾಡಿ ರೈತರು ಕೊಡ್ತಾ ಇದ್ದೇವೆ. ಸೂಪರ್ ತೇವಮ್ ಅಂತ. ಹೌದು. ಒಂದು ಸ್ವಲ್ಪ ಕೊಳೆ ರೋಗ ತಡ್ಕೊಳ್ಳೋ ಶಕ್ತಿ ಇದೆ. ಇನ್ನೊಂದು ಅರ್ಕಾಕ್ಪೂರ್ ಎಕ್ಸೆಲ್ ಅಂತ. ಹೌದು. ಬೋಲ್ಡ್ ಕಾಳೆ. ಹೌದು. ಬೋಲ್ಡ್ ಮತ್ತೆ ಲಾಂಗ್ ಸ್ಪೈಕ್. ಹೌದು. ಇವೆರಡು ವೆರೈಟಿಯನ್ನು ಒಂದು ಸ್ವಲ್ಪ ಜಾಸ್ತಿ ಗಿಡ ಮಾಡಿ ಕೊಡ್ತೇವೆ. ಸೂಪರ್. ಬೇರೆ ವೆರೈಟಿಗಳನ್ನು ನಾವು ಒಂದು 20 ನಾವು ಬೆಳೆಸ್ತಾ ಇದ್ದೇವೆ. ಬಂದಂಥ ಗಿಡಗಳನ್ನು ರೈತರಿಗೆ ಹೌದು ಬೇಕಾದಾಗ 5-10 ಈ ಥರ ತೊಗೊಂಡು ಹೋಗ್ತೇವೆ. ಹೌದು. ನಮ್ಮ ಆಫೀಸ್ಗೆ ಯಾರೇ ಬಂದ್ರು ಬರಿಗೈ ಕಳ್ಸಲ್ಲ, ಇರೋ ಗಿಡಗಳನ್ನ ಕೊಡ್ತಾ ಇದ್ದೇವೆ. ಬಂದವರೆಲ್ಲ ಒಂದು ಸ್ವಲ್ಪ ಗಿಡ 5-10 ಅಥವಾ 50 ಈ ಥರ ತಗೊಂಡು ಈ ವೆರೈಟಿಗಳನ್ನು ತಮ್ಮ ತೋಟದಲ್ಲಿ ನೆಡ್ತಾ ಇದ್ದಾರೆ. ಸೊ ನಮ್ಮ ಸಂಸ್ಥೆಯಿಂದ ಈವನ್ ರೈತರಿಗೂ ಸುಧಾ ಕೆಲವು ರೈತರ ವೆರೈಟಿಗಳನ್ನು ಸುಧಾ ಮಾಡ್ತಾ ಇದ್ದೇವೆ. ಇದರಲ್ಲಿ ಇತ್ತೀಚೆಗೆ ನಾವು ಒಂದು ರಾಜ 1 ಅಂತ ಪ್ರಮೋಟ್ ಮಾಡಿದ್ವಿ. ಓಕೆ. ಸೊ ಅದು ನಮ್ಮ ಇಲ್ಲಿ ಕುಂಬ್ಲಿಪೇಟೆಯಲ್ಲಿದೆ, ಮೊಹಮ್ಮದ್ ರಾಜ ಅಂತ ಹೇಳಿ. ಓಕೆ. ಭಾರಿ ಸ್ಪೈಕ್ ಇಂಟೆನ್ಸಿಟಿ ತುಂಬ ಚೆನ್ನಾಗಿದೆ. ಓಕೆ, ನೈಸ್. ಸ್ಪೈಕ್ ಪನ್ಯೂರ್ 1 ಒಂದು 5 ಇದ್ದರೆ ಒಂದು ಬ್ರಾಂಚಲ್ಲಿ ಇದರಲ್ಲಿ 10 ಸ್ಪೈಕ್ ಬರುತ್ತೆ. ಓ, ವೆರಿ ನೈಸ್. ಸ್ವಲ್ಪ ಕಾಳು ಸಣ್ಣ ಇದೆ. ಆ ಗಿಡನೂ ಅಷ್ಟು ದೊಡ್ಡ ದಪ್ಪ ಗಿಡ ಅಲ್ಲ, ಮೀಡಿಯಂ ಗಿಡ. ಓಕೆ. ಸೊ ಇದನ್ನು ರಾಜ 1 ಅಂತ ಹೇಳಿ ಅಲ್ಲಿ ಒಂದು 5 ವರ್ಷದಿಂದ ಹಿಂದೆ ಬಿದ್ದಿದ್ವಿ. ಅದು ಅವರಿಗೆ ನಾವೇ ಗಿಡ ಮಾಡಿಕೊಟ್ಟು ತಿರ್ಗಾ ಅವ್ರ ತೋಟದಲ್ಲಿ ಒಂದು 400 ಗಿಡ ಹಾಕ್ತಿದ್ದಾರೆ. ಓಕೆ. ಈಗ ಯಾರೇ ರೈತರು ಹೋಗಿ ನೋಡಿದ್ರು ಚೆನ್ನಾಗಿದೆ, ಅದೇ ಬೇಕು ಅಂತಿದ್ದಾರೆ. ಮತ್ತು ರೈತನು ಎಷ್ಟೇ ಗಿಡ ಇದ್ರು ನಾನು ನೆಡ್ತೇನೆ ಅಂತ ಹೇಳಿ. ಓ, ವೆರಿ ನೈಸ್. ಸೊ ಅದು ಆ ಕಾಮೆಂಟ್ ಕೇಳಿದಾಗ ಓಕೆ, ಅದು ಚೆನ್ನಾಗಿದೆ ಅಂತ ಆಯಿತು. ಹೌದು. ಮುಂದೆ ಬೇರೆ ರೈತರಿಗೂ ಈ ಗಿಡಗಳನ್ನು ಬೇರೆ ಅವರ ನರ್ಸರಿಗಳಿಂದ ಮಾಡಿಕೊಡ್ತಾರೆ. ಸೊ ಅದೇ ರೀತಿ ಅಶ್ವತಿ ಅಂತ ಕೇರಳದಿಂದ ರಿಲೀಸ್ ಆಗಿರೋ ರೈತರ ವೆರೈಟಿ. ಓಕೆ. ಅದೇ ಥರ ಕೆಲವು ರೈತರಿಂದ ಕೆಲವರೆಲ್ಲ ನಾವೇ ಸೆಲೆಕ್ಟ್ ಮಾಡ್ಕೊಂಡು ಬಂದು ಗಿಡ ಮಾಡಿ ಮತ್ತು ಅದೇ ತೋಟದಲ್ಲಿ ನೆಡೆಸಿ. ಹೌದು. ಮತ್ತೆ ಏನಾದ್ರು ಅದನ್ನು ಚೆನ್ನಾಗಿದೆ ಅಂತ ಹೇಳಿದ್ರೆ ಅದನ್ನ ಪ್ರಮೋಟ್ ಮಾಡಲಿಕ್ಕೆ ಒಂದಷ್ಟು ಮಾಡ್ತೀರಾ ಯೋಜನೆಗಳನ್ನು ಹಾಕ್ಕೊಂಡು. ಗೆರೆ ಅಂತ ಹೇಳಿ 60 ವೆರೈಟಿ ಚೆನ್ನಾಗಿದೆ ಅದು. ಓಕೆ. ಅದಕ್ಕೆ ಸಣ್ಣ ರೈತ. ಓಕೆ. ಅವನ ತೋಟದಲ್ಲಿ ಅವನು ಸುಮಾರು ವರ್ಷದಿಂದ ಇಟ್ಕೊಂಡಿದ್ದಾನೆ, ಮಾಸ್ಟರ್ ಗೆರೆ ಅಂತ. ಓಕೆ. ಸೊ ಅದಕ್ಕೆ ಅದು ಈ ವರ್ಷ ಮೋಸ್ಟ್ಲಿ ರೈತರ ವೆರೈಟಿ ಆಗಿ ರಿಲೀಸ್ ಆಗ್ತಾ ಇದೆ. ಓ, ವೆರಿ ನೈಸ್. ಸೊ ಈ ವರ್ಷ 8 ವೆರೈಟಿಗಳು ರೈತರ ವೆರೈಟಿಗಳು ಬಂದಿದೆ. ಅದರಲ್ಲಿ ರಾಜ 1 ಅಣ್ಣ 8 ರೈತರಿಂದ ಬಂದಿರೋದು. ಅದನ್ನ ವೆರೈಟಿನ ಡೆವಲಪ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಇವತ್ತು ಒಬ್ಬ ರೈತರು ಫೋನ್ ಮಾಡಿದ್ರು, ಕೆರೆಗದ್ದೆ ಮಲ್ಲಿಗೆ ಸರ ಅಂತ, ನಾಗೇಶ್ ಹೆಗಡೆ ಅಂತ ಹೇಳಿ. ಓಕೆ. ಸೊ ಸುಮಾರು ಒಂದು 8 ವರ್ಷದ ಹಿಂದೆ ಅವ್ರ ತೋಟಕ್ಕೆ ಹೋದಾಗ ನೋಡಿದ್ದು. ಓಕೆ. ಅವತ್ತಿಂದನೂ ಇವತ್ತು ಜ್ಞಾಪಕ ಇಟ್ಕೊಂಡಿದ್ದಾರೆ. ಇವತ್ತು ಹೇಳ್ತಾ ಇದ್ರು, ನೀವೆಲ್ಲ ಬಂದು ಅದು ಒಂದು ಚೆನ್ನಾಗಿದೆ ಅಂತ ಹೇಳಿದ್ರಿಂದ ಒಂದು ವೆರೈಟಿ ಆಗಿ ಈಚೆ ಬಂತು ಸರ್. ಅವ್ರ ಹೆಸರಲ್ಲಿ ಇವತ್ತು ಒಂದು ಸೂಪರ್ ಕೆರೆಗದ್ದೆ ಮಲ್ಲಿಗೆ ಸರ ತಳಿ ರೈತರ PPFRI ಇಂದ ಬಿಡುಗಡೆ ಆಗಿದೆ. ವೆರಿ ನೈಸ್. ನೋಡಿ, ಇದನ್ನೆಲ್ಲ ಡೆವಲಪ್ ಮಾಡ್ತಾ ಇರೋದು ನೋಡಿ ಅಣ್ಣ. ಹಲೋ ಮೇಡಮ್, ಚೆನ್ನಾಗಿದ್ದೀರಾ? ನೈಸ್. ನೀವು ಇಲ್ಲಿ ಏನು ವರ್ಕ್ ಮಾಡ್ತಿದ್ದೀರಾ? ಯಂಗ್ ಪ್ರೊಫೆಷನಲ್ ಆಗಿ ವರ್ಕ್ ಮಾಡ್ತೀನಿ. ಓ, ವೆರಿ ನೈಸ್. ಟಪ್ಪಂದೇನು ಮೆಥಡ್ ಹೆಂಗೆ ಮಾಡೋದು ಅಂತ ಎಕ್ಸ್ಪ್ಲೇನ್ ಮಾಡ್ಕೊಡ್ತಾರೆ. ಈಗ ಬನ್ನಿ, ಈಗ ಸ್ವಲ್ಪ ನಾಲೆಜ್ ತೊಗೊಳ್ಳೋಣ. ಇಲ್ಲಿ ಬಂದಿದ್ದೀವಿ ಅಂತಾರೆ, ಸ್ವಲ್ಪ ನಾಲೆಜ್ ಬೇಕೇ ಬೇಕು ನಮಗೆ. ಇವಾಗ ಸರ್ಪೆಂಟೈನ್ ಮೆಥಡಲ್ಲಿ ಹೆಂಗೆ ಕಟ್ಟಿಂಗ್ಸ್ ಮಾಡೋದಂದರೆ, ಟಿಪ್ಪಿಂದ ಅಂದರೆ ಸ್ಟಾರ್ಟಿಂಗಿಂದ 7 to 8 ಬ್ಯಾಗ್ಸ್ ನಾವು ಬಿಡಬೇಕು. ಹಿಂದೆಯಿಂದ ಬ್ಯಾಗು ಸಿಂಗಲ್ ನೋಟ್ ಕಟ್ಟಿಂಗ್ಸ್ ಮಾಡ್ತೀವಿ. ಇವಾಗ 1 2 3 4 5 6 7 8 ಇದಿವಾಗ ಹಿಂಗೆ ಕಟ್ಟಿಂಗ್ಸ್ ಮಾಡಿರ್ತೀವಿ. ರೂಟಿಂಗ್ 100% ಡೆವಲಪ್ ಆಗಿರುತ್ತೆ. ಈ ಕ್ಲಿಪ್ನ ಈ ಥರ ತಕ್ಕೊಂಡು ನಾವು ಬ್ಯಾಗ್ನ ಸ್ವಲ್ಪ ಲೂಸ್ ಮಾಡ್ಕೋಬೇಕು. ಆಮೇಲೆ ಈ ನೋಡ್ನ ಮಣ್ಣೊಳಗೆ ಹಾಕಬೇಕು. ಆಮೇಲೆ ಸ್ವಲ್ಪ ಮಣ್ಣು ಹಾಕಬೇಕು ಮೇಲೆ.
ಇಲ್ಲಿಂದ ನ್ಯೂ ಸ್ಪ್ರೌಟ್ ಡೆವಲಪ್ ಆಗುತ್ತೆ. ಇದೇನು ಮಾಡ್ತೀವಿ ಅಂದರೆ ನಾರ್ಮಲಿ ಈ ಕಟ್ಟಿಂಗ್ನ ನಾವು ಹೊರಗಡೆ ಇಟ್ಟಾಗ ಆಲ್ಮೋಸ್ಟ್ 1.5-2 months ಆಗುತ್ತೆ ಸ್ಪ್ರೌಟ್ಸ್ ಬರೋಕ್ಕೆ. ಓಕೆ. ನಾವೇನು ಮಾಡ್ತೀವಿ ಅಂದರೆ ಈ ಥರ ಕಟ್ಟಿಂಗ್ಸ್ ಮಾಡಿಬಿಟ್ಟು ಈ ಥರ ಟನಲ್ ಮಾಡಿ ಇಡ್ತೀವಿ. 21 days ಈ ಥರ ಕವರ್ ಮಾಡ್ತೀವಿ. 21 days ಆದಮೇಲೆ ಓಪನ್ ಮಾಡುವಾಗ ಹೊಸ ಸ್ಪ್ರೌಟ್ ಡೆವಲಪ್ ಆಗಿರುತ್ತೆ. ಓಕೆ. ಇದರೊಳಗೆ ಇಟ್ಟು 21 days ಕವರ್ ಮಾಡ್ತೀವಿ ಇದರೊಳಗೆ. ಆವಾಗ ನಮಗೆ ಬೇಗ ಸ್ಪ್ರೌಟ್ಸ್ ಬರುತ್ತೆ. ಓಕೆ. ನೋಡಿ ಅಣ್ಣ, ಇಲ್ಲಿ ಬಂದಷ್ಟೇ ನಾಲೆಜ್ ಸಿಗ್ತಾ ಇರುತ್ತೆ. ಹೌದು. ಹೌದು ಗಿಡಗಳು ಮಾಡಿದ್ದಾರೆ. ಹೌದು. ಸಕ್ಸಸ್ ರೇಟು ಜಾಸ್ತಿ ಇದೆ. ಹೌದು ಸರ್, ಥ್ಯಾಂಕ್ ಯು ಸರ್. ನೀವು ನಿಮ್ಮ ಜೊತೆ ಸೇರಿದಾಗೆಲ್ಲ ಒಂದು ನಾಲೆಜು ನಿಜವಾಗ್ಲೂ ಹೇಳ್ಬೇಕಂದ್ರೆ ವೇಣುಗೋಪಾಲ್ ಸರು ಮತ್ತು ಅಂಕೇಗೌಡ ಸರ್ ಜೊತೆಲ್ಲ ಸೇರಿದಾಗ ನಮಗೆ ಸ್ವಲ್ಪ ನಾಲೆಜ್ ಸಿಗ್ತಾ ಇರುತ್ತೆ. ನಮ್ಮ ವ್ಯೂವರ್ಸಿಗೂ ನಾಲೆಜ್ ಸಿಗುತ್ತೆ. ಯಾಕೆಂದರೆ ಶೇರಿಂಗ್ ನಾಲೆಜ್ ಇಸ್ ವೆರಿ ಇಂಪಾರ್ಟೆಂಟ್ ಸರ್. ಎಲ್ಲರಿಗೂ ಗೊತ್ತಾದಷ್ಟು ಹಂಗೆ ಡೆವಲಪ್ ಆಗ್ತಾ ಹೋಗ್ಬಿಡುತ್ತೆ. ಹಾಗೆ ನಮಗೇನಾಯಿತು ಅಂತಾರೆ, ನಾವು ಎಲ್ಲರಿಗೂ ತೋರಿಸ್ತಾ ನಾವು ಕಲಿತಾನೆ ಇದ್ದೀವಿ. ಅದೇ ಒಂದು ಖುಷಿ. ನೀವೇ ತೋಟ ಮಾಡ್ತಾ ಇದ್ದೀರಾ, ಎಷ್ಟಿದ್ರು ಕಲಿಯೋದು. ಹೌದು, ಮುಗಿಯೋದೇ ಇಲ್ಲ. ಹೌದು, ಹೊಸ ವೆರೈಟಿ ಕೊಡ್ತಿದ್ದಾರೆ ಅಂಕೇಗೌಡರು ಅಂತಾರೆ. ಹೌದು. ಬೋರ್ಡಲ್ಲಿ ಇರೋದ್ರಿಂದ ಹೌದು, ನಮಗೆ ಹೊಸ ವೆರೈಟಿಗಳು ತುಂಬಾ ಸಿಗ್ತಾ ಇದೆ. ಐಸಿಆರ್ ಇಂದ ನಮಗೆ ಅಂತ ನಿಜವಾಗ್ಲೂ ಎಂತ ಸಪೋರ್ಟ್. ಬಂದಷ್ಟು ಇಲ್ಲಿ ಬಂದಿದ್ವಿ ಏನೋ ತಿಳ್ಕೊಂಡು ಹೋಗೋಣ ಅಂತ. ಇವಾಗ ಸರ್ ಹೇಳ್ದಂಗೆ ಯಾರಿಗೂ ಖಾಲಿ ಕೈಯಲ್ಲಿ ಕಳ್ಸಲ್ಲ ಅಂತ ಹೇಳಿದ್ರು. ಹೌದು, ಅಂಕೇಗೌಡರು ಇವಾಗ ನಮ್ಮ ತೋಟಕ್ಕೆ ಬಂದ್ರು ಅಷ್ಟೇ, ಯಾವ್ದಾದ್ರು ಒಳ್ಳೆ ವೆರೈಟಿ ಇದ್ರೆ ನೋಡ್ತಾರೆ. ಈ ವೆರೈಟಿನ ಕಾಪಾಡ್ಕೊಬೇಕು ಅಂತ ಹೇಳಿ ತುಂಬಾ ಪ್ಲಾಂಟ್. ಅದೇ ರಿಸಲ್ಟ್ ಅಣ್ಣ. 8 ಜನ ಫಾರ್ಮರ್ಸ್ ವೆರೈಟಿಗೆ ನೋಡಿ ಡೆವಲಪ್ ಆಗ್ತಾ ಇದೆ. ವೆರಿ ನೈಸ್. ತುಂಬಾ ವರ್ಕ್ ಮಾಡ್ತಾ ಇದ್ದಾರೆ ISR ಅಲ್ಲಿ. ಹೌದೌದು. ಇನ್ನು ಮುಂದೇನು ಮಾಡಿ ನಮ್ಮ ರೈತರಿಗೆ ಒಳ್ಳೊಳ್ಳೆ ಗಿಡಗಳು ಕೊಟ್ಟರೆ ಇನ್ನೂ ಒಳ್ಳೇದಾಗ. ಹೌದು ನಿಜವಾಗ್ಲು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಈಗ ನೋಡಿ ISR ಚಂದ್ರ ಬಗ್ಗೆ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಇವರು ಇದ್ರ ಬಗ್ಗೆ ಫುಲ್ ತರೋವಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳಿದ್ರು. ಅದ್ರ ಬಗ್ಗೆ ನಾವು ಯಾರು ಎಕ್ಸ್ಪ್ಲೇನ್ ಮಾಡ್ತಾರೆ ನಾವು ಅದನ್ನ ಕೇಳ್ಕೊಳ್ಳೋದು ಕಲ್ತ್ಕೊಳ್ಳೋದು ನಮ್ಮದು ಒಂಥರ ಹಾಬಿ ಆಗಿಬಿಟ್ಟಿದೆ. ಈಗ ಕಲ್ತ್ಕೊಂಡು ನಮ್ಮ ನಾಲೆಜ್ ನಾವು ಇಂಪ್ರೂವ್ ಮಾಡ್ಕೋಬೋದು. ಸರ್ ನಿಮ್ಮ ಹೆಸರು? ಹಾಯ್, ನನ್ನ ಹೆಸರು ಡಾಕ್ಟರ್ ಶಿವಕುಮಾರ್ ಅಂತ. ಓಕೆ. ISR RS ಅಪ್ಪಂಗ್ಲದಲ್ಲಿ ಸೈಂಟಿಸ್ಟಾಗಿ ಕೆಲಸ ಮಾಡ್ತಾ ಇದ್ದೀನಿ. ನೈಸ್. ಸರ್ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಈ ಗಿಡದ ಬಗ್ಗೆ? ISR ಚಂದ್ರ ಅನ್ನೋವಂಥದ್ದು ಈಗ ಮೋಸ್ಟ್ಲಿ ಎಲ್ರಿಗೂ ಗೊತ್ತಿರೋ ಹಾಗೆ ರೈತರಿಗೆಲ್ಲ ಇಟ್ ಈಸ್ ಎ ನ್ಯೂಲಿ ರಿಲೀಸ್ಡ್ ಹೈಬ್ರಿಡು. ಇದು ತೊಮ್ಮನ್ಕುಡಿ ಇಂಟು ಚೋಳಮುಂಡಿನ ಕ್ರಾಸ್ ಮಾಡಿ ಬಂದಿರೋ F1 ಮತ್ತೆ ವಾಪಸ್ ತೊಮ್ಮನ್ಕುಡಿಗೆ ಕ್ರಾಸ್ ಮಾಡಿ ಡೆವಲಪ್ ಮಾಡಿರೋಂಥ ಹೈಬ್ರಿಡು. ತುಂಬ ಒಳ್ಳೆ ಕ್ಯಾರೆಕ್ಟರ್ಸ್ ಇದೆ. ನೀವು ಇಲ್ಲಿ ನೋಡ್ಬೋದು, ಒಂದು ಬುಷ್ ಪೇಪರಲ್ಲೇ ಆಲ್ಮೋಸ್ಟ್ ನಮಗೆ ಲಾಸ್ಟ್ ಇಯರು ಕೂಡ ಇದರಲ್ಲಿ ಒಂದು 700-800 ಗ್ರಾಮ್ ಹಾರ್ವೆಸ್ಟ್ ಮಾಡಿದ್ದೆ ಫ್ರೆಶು. ಈ ಇಯರ್ ಎಲ್ಲ ಒಂದು kg ಅಷ್ಟು ಸಿಗುತ್ತೆ ಇದರಲ್ಲಿ ಫ್ರೆಶು. ಹಾಗಾಗಿ ತುಂಬ ಒಳ್ಳೆ ಕ್ಯಾರೆಕ್ಟರ್ಗಳಿದೆ. ಇದು ಒಂದು ಬೆಸ್ಟ್ ಕ್ಯಾರೆಕ್ಟರ್ ಏನು ಅಂತ ಅಂದರೆ ಎಲೆ ಥಿಕ್ನೆಸ್ಸು, ವಿಗರು ಅದು ತುಂಬ ಚೆನ್ನಾಗಿದೆ. ಮತ್ತು ಸ್ಪೈಕ್ ನೋಡಿದರೆ ನೀವು ಆಲ್ಮೋಸ್ಟ್ ನಿಮಗೆ 16 ಸೆಂಟಿಮೀಟ್ರ್ 15 to 17 ಸೆಂಟಿಮೀಟ್ರ್ ತನಕನೂ ಬರುತ್ತೆ. ಮತ್ತು ಕಂಪ್ಲೀಟ್ ಸೆಟ್ ಆಗುತ್ತೆ. ಡೆವಲಪ್ ಆದಾಗ ನೋಡಿದರೆ ನೀವು ಬೋಲ್ಡ್ ಬೆರ್ರೀಸ್ ಇರುತ್ತೆ. ಮತ್ತು ಬಲ್ಕ್ ಡೆನ್ಸಿಟಿನೂ ಕೂಡ ತುಂಬ ಚೆನ್ನಾಗಿದೆ. ಅರೌಂಡ್ 580-600 ತನಕ ರೆಕಾರ್ಡ್ ಮಾಡ್ತಾ ಇದ್ದೀವಿ. ಸೂಪರ್. ಇನ್ನೊಂದು ಅಡ್ವಾಂಟೇಜ್ ಏನು ಅಂತ ನಾವು ತುಂಬ ಈಗ ನರ್ಸರಿಲೆಲ್ಲ ನೋಡ್ದಂಗೆ ಅನ್ನಿಸ್ತಾ ಇರೋದು ಏನು ಅಂದರೆ ತುಂಬ ವಿಗರ್ ಕಾಣಿಸ್ತಾ ಇದೆ ನಮಗೆ. ನರ್ಸರಿಲೆಲ್ಲ ಮಾಮೂಲಿ ಗಿಡಗಳು ವಾರಕ್ಕೆ 1 ಬಂದರೆ ಸರ್ಪೆಂಟೈನ್ ಮೆಥಡಲ್ಲಿ ಇದು 2 ವಾರಕ್ಕೆ 3 ಬರುವಂಥ. ಹಾಗಾಗಿ ತುಂಬ ಅಡ್ವಾಂಟೇಜಸ್ ಇದೆ. ಆಲ್ಮೋಸ್ಟ್ ಇಟ್ ಟುಕ್ ಅರೌಂಡ್ 27 years ಆಫ್ ರಿಸರ್ಚ್. ಈ ವೆರೈಟಿ ಫಸ್ಟ್ ಕ್ರಾಸ್ ಆಗಿದ್ದು 1997 ರಿಲೀಸ್ ಆಗಿರೋದು 2023. ಹಾಗಾಗಿ ಎವಾಲ್ಯೂಯೇಷನ್ ಎಲ್ಲ ಆಗಿದೆ. ಹಾಗಾಗಿ ನಾವೀಗ ಇದನ್ನ ಕಮರ್ಷಿಯಲೈಸೇಷನ್ ಅಂತಾನು ಶುರು ಮಾಡಿದೀವಿ. ಈಗ ಆಲ್ಮೋಸ್ಟ್ ನಾವೊಂದು 40 ಮೆಂಬರ್ಸಿಗೆ ಲೈಸೆನ್ಸ್ ಅಂತ ಕೊಟ್ಟಿದ್ದೀವಿ ಫಾರ್ ಕಮರ್ಷಿಯಲ್ ಮಲ್ಟಿಪ್ಲಿಕೇಶನ್. ಹಾಗಾಗಿ ಪ್ರೊಡಕ್ಷನ್ ಆಗ್ತಾ ಇದೆ. ಮೋಸ್ಟ್ಲಿ ಫಾರ್ಮರ್ಸಿಗೆಲ್ಲ ಈಗ ಆಲ್ಮೋಸ್ಟ್ ಶುರು ಮಾಡಿದ್ದಾರೆ ತುಂಬ ಜನ ಲೈಸೆನ್ಸಸ್ಸು. ನೆಕ್ಸ್ಟ್ ಇಯರ್ಗೆಲ್ಲ ಎಲ್ಲ ಫಾರ್ಮರ್ಸ್ಗೂ ಅವೈಲೇಬಲ್ ಆಗುತ್ತಲ್ಲ. ಸರ್ ಥ್ಯಾಂಕ್ ಯು ಸರ್, ಒಳ್ಳೆ ಇನ್ಫಾರ್ಮೇಷನ್ ಕೊಟ್ರಿ. ನೋಡಿ ಇಲ್ಲಿ ಒಬ್ರು ಸಬ್ಸ್ಕ್ರೈಬರ್ ಸಿಕ್ಕಿದೆ, ಸಚಿನ್ ಅಂತ. ಇಲ್ಲಿ ವರ್ಕ್ ಮಾಡ್ತಿದ್ದೀರಾ ನೀವು? ಸೂಪರ್. ನೋಡಿ ಬಂದಷ್ಟೇ ಮಾತಾಡ್ಸರ್ ಮತ್ತು ವ್ಲಾಗ್ ನೋಡ್ತೀನಿ ಅಂತ ಹೇಳೋದು ತುಂಬ ಖುಷಿ ಆಯಿತು. ಸೊ ಥ್ಯಾಂಕ್ ಯು ವೆರಿ ಮಚ್. ನೋಡಿ ಯಂಗ್ಸ್ಟರ್ಸ್ ಎಲ್ಲ ಇಲ್ಲಿ ವರ್ಕ್ ಮಾಡ್ತಿದ್ದಾರೆ. ಯಂಗ್ಸ್ಟರ್ಸ್ ಎಲ್ಲ ಬನ್ನಿ, ಇವ್ರನ್ನ ಮೀಟ್ ಮಾಡಿ. ನಿಮ್ಮ ತೋಟದ ಬಗ್ಗೆ ಫುಲ್ ನಾಲೆಜ್, ಅದು ಮೆಣಸು ಬಗ್ಗೆ ಬೇಕಾ ಅಂಕೇಗೌಡ ಸರ್ನ ತಗೊಳ್ಳಿ, ಮಾತಾಡಿ. ಇವ್ರನ್ನ ಬೇಕಾ, ಇವನ್ನೆಲ್ಲ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಯೂಟಿಲೈಸ್ ಮಾಡ್ಕೊಳ್ಳಿ. ಯಾರು ಯೂಟಿಲೈಸ್ ಮಾಡ್ಕೊಳ್ಳಿದ್ರೆ ಪ್ರೈಸ್ನೇ ಇರಲ್ಲ ಆಮೇಲೆ. ಬನ್ನಿ ಅಂದರೆ ಸಿಗೋಣ ಅಂದರೆ. ಥ್ಯಾಂಕ್ ಯು ವೆರಿ ಮಚ್. ನೋಡಿ ಇಲ್ಲಿ ಇವತ್ತು ಇದು ನನ್ನ ಸೈನ್ ಮಾಡಿದ್ದೀನಿ ನೋಡಿ. ಇಲ್ಲಿ ನೋಡಿ ಬನ್ನಿ. ಈಗ ಇಲ್ಲಿನ ಒಂದು ಗಿಡ ತೊಗೊಂಡು ಬಂದಿದ್ದೀವಿ. ಎಲ್ಲಿಗೆ ಬಂದಿದ್ದೀವಿ? ನಾಪೋಕ್ಲಿಗೆ ಬಂದಿದ್ದೀವಿ. ನೋಡಿ ABC ಮಾರ್ಟ್ ಅಂತ. ಇಲ್ಲಿ ನೋಡಿ ಯಾರಿದ್ದಾರೆ, ನನ್ನ ಭಾವ ಇದ್ದಾರೆ ಇಲ್ಲಿ. ಹಾಯ್ ದೇವ್ಯಾ, ಏನು ವಿಶೇಷ? ಈತನ್ ನೋಡಿ, ಈತನ್ ಏನರ ನೀ ಸಮೋಸ ತಿಂದ್ಕೊಂಡು ಸಂಜೆ ನೋಡಿ. ನನ್ನ ಅಕ್ಕ ಇದ್ದಾರೆ ಇಲ್ಲಿ. ಅದೇ ಏನು ಸಮಾಚಾರ? ಕಾಲ್ ಸಂಜೆ ಹಂಗೆ. ಮತ್ತು ದೇವ್ಯ ವಿಶೇಷ? ಮಳೆ. ನೈಸ್. ಇದೇ ಸಮಾಚಾರ ಒಂದಿಲ್ಲಲ್ಲ. ಏಕ ಆಫ್ ರೋಡಿಂಗ್ ಏಕ ನೈಸ್ ನೈಸ್. ಈಗ ನೋಡಿ ಇಲ್ಲಿ ಬನ್ನಿ ಹೋಗೋಣ. ಶ್ರೇಯಾನ್, ಈತನ್ ಬಾಯ್ ಹೋಗೋಣ. ಬಾಯ್ ಸಂಧ್ಯಾ, ಕಾಂಗ ಬಾಯ್ 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 ಸಿಯಾ. ಹಾಂ ಕಾಂಗ ಹಂಚಂಗೆ ಬಾಯ್. ಓಕೆ ಓಕೆ ಬಾಯ್ ಬಾಯ್. ಹೋಗ್ಬರ್ತೀನಿ, ನಾಳೆ ಬರ್ತೀಯಲ್ಲ? ಹಾಂ ಬಾಯ್. ಕಾಂಗ ಹಂಚಂಗೆ ಬಾಯ್ ಬಾಯ್ ಸಿಯಾ. ಹಾಂ ಅಣ್ಣ ನೋಡ್ಕೊಳ್ಳಿ ಮೆಲ್ಲಕ್ಕೆ.
ಬನ್ನಿ ಹೋಗೋಣ ಈಗ. Know that they ride or die. I keep boy.